ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾನು ಪ್ರಿಯಾ ಆ್ಯಂಡ್ ಐಶು 3 ಜನ ಹೋಗ್ತಾ ಇದ್ದೀವಿ. ಅದಕ್ಕೆ ಇವಾಗ ಮನೆಯಿಂದ ಹೊರಟಿದ್ದೀವಿ. ಟೈಮ್ ಬಂದು 7:30. ಇವಾಗ ಬಸ್ವರೆಗೆ ಕಾರ್ತಿ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿ ಬರ್ತೀವಿ. ಅಲ್ಲಿ ಏನೇನಾಗುತ್ತೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇದು ಬನ್ನೂರಲ್ಲಿ ಬಿಟ್ಟು ನಾವು ಹೊರಡ್ತೀವಿ ಅಲ್ಲಿಂದ. ಆ್ಯಂಡ್ ಅಷ್ಟೇ, ಏನಾಗುತ್ತೆ ತೋರಿಸ್ತೀನಿ. ನಾವು ಅರ್ಲಿ ಮಾರ್ನಿಂಗ್ 6ಗೆ ಬಿಡೋಣ ಅಂತ ಅನ್ಕೊಂಡ್ವಿ. ಆದರೆ ಮಕ್ಕಳೆಲ್ಲನೂ ಇಟ್ಕೊಂಡು ಅವ್ರು ರೆಡಿ ಮಾಡಿಸಿ ನಾವು ರೆಡಿ ಮಾಡೋ ಅಷ್ಟೆಲ್ಲ ಆಲ್ಮೋಸ್ಟ್ 7:30 ಆಯಿತು. ಫೈನಲಿ ಹೇಗೋ ಕಾರ್ತಿನೂ ಎದ್ರು ಬಿಡಿಸ್ಕೊಂಡ್ವಿ ಬಸ್ ಸ್ಟಾಪ್ಗೆ. ಆ್ಯಂಡ್ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಾವು ಮಳವಳ್ಳಿಗೆ ಬಸ್ ಹತ್ತಿದ್ವಿ. ಗೌರ್ಮೆಂಟ್ ಬಸ್ಸು. ಆ್ಯಂಡ್ ಅಲ್ಲಿಂದ ಬಂದವ್ರು ಹೋಗಿ ಇದನ್ನು ಹೋಗ್ತೀವಿ. ಬಸ್ ಎಲ್ಲ ಫುಲ್ ಖಾಲಿದೆ. ಮಾರ್ನಿಂಗ್ ಅಲ್ವಾ, ಅದೆಲ್ಲ ನೋಡಬೇಕು. ಹೀಗೆ ಖಾಲಿ ಇರೋ ಬಸ್ಸಲ್ಲಿ ಟ್ರಾವೆಲ್ ಮಾಡೋದಂದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಈ ರಶ್ ಎಲ್ಲ ಇದ್ರೆ ಯಾರಪ್ಪ ಹೋಗ್ತಾರೆ ಬಸ್ಸಲ್ಲಿ ಅನಿಸುತ್ತೆ. ಅದೇ ರೀತಿ ಖಾಲಿ ಇದ್ದರೆ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಟ್ರಾವೆಲ್ ಮಾಡ್ಬೋದು. ನೆಕ್ಸ್ಟ್ ನಾನು ಬನ್ನೂರ್ಗೆ ಬಂದೆ. ಅಲ್ಲಿ ಎದ್ದು ಬಿಟ್ಟು ಟಿಫನ್ ತಿಂದು ಹೊರಟ್ವಿ. ಅದೆಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಮೈಸೂರಲ್ಲಿ ಗುಂಡ್ಲುಪೇಟೆಗೆ ಬಸ್ ಹತ್ತಿದ್ದೀವಿ. ಆ್ಯಂಡ್ ನಾವು ಗುಂಡ್ಲುಪೇಟೆಗೆ ಬಸ್ ಹತ್ತಿದ್ವಿ. ಫುಲ್ ಖಾಲಿ ಇತ್ತು. ಏನು ಮಾರ್ನಿಂಗ್ ಅಲ್ವಾ, ಅಷ್ಟೊಂದು ರಶ್ ಇರಲಿಲ್ಲ. ಹೋಗ್ತಾ ಹೋಗ್ತಾ ರಶ್ ಆದರು. ಆ್ಯಂಡ್ ಟ್ರಾವೆಲಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು 3 ಜನ ಹೋಗಿದ್ವಲ್ಲ, ಹಿಂಸೆ ಕೊಡೋಕೆ ನನ್ನ ಮಗನ ಕರ್ಕೊಂಡು ಹೋಗಿರಲಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆದರೆ ಟೈಮ್ ಮಾತ್ರ ತುಂಬ ಕನ್ಸ್ಯೂಮ್ ಮಾಡ್ತು. ಆ್ಯಂಡ್ ಹೋಗೋ ರೋಡಲ್ಲೇ ಈ ರೀತಿ ಏನಂತಾರೆ ಚೆಂಡು ಹೂವು, ಆದಮೇಲೆ ಸನ್ಫ್ಲವರ್ ಎಲ್ಲ ಗಿಡಗಳೆಲ್ಲ ಹಾಕಿದ್ರು. ಆ್ಯಂಡ್ ತುಂಬ ಜನ ಅಲ್ಲಿ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದರು. ನಾವು ಓನ್ ವೆಹಿಕಲ್ ಕಾರಲ್ಲಿ ಹೋಗಿದ್ರೆ ಮಾಡ್ಕೋಬೋದಿತ್ತು. ನಾವು ಹೋಗಿದ್ದು ಬಸ್ಸು, ಆದ್ದರಿಂದ ನಾವು ಹಾಗೆ ಹೊರಗಡೆಯಿಂದನೇ ವೀಡಿಯೋ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ತುಂಬ ಜನ ಅಲ್ಲಿ ರೀಲ್ಸು ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ಅಲ್ಲಿ ಎಂಟ್ರಿ ಫೀಸು ಇಟ್ಟಿದ್ರು ತುಂಬ ಕಡೆ, 20 ರೂಪೀಸ್ ಹಾಗೆ ಕೊಟ್ಟು ಹೋಗಿ ನಮಗೆ ಎಷ್ಟು ಬೇಕು ಅಷ್ಟು ವೀಡಿಯೋ ಮಾಡ್ಕೊಳ್ಳೋ ಥರ ಇತ್ತು. ಆ್ಯಂಡ್ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ ಅಂತೂ ಸ್ಯಾಟರ್ಡೇ ಆಗಿದ್ರು. ಫುಲ್ ರಶ್ಶು. ಎಷ್ಟು ಜನ ಇದ್ದರು ಅಂದರೆ ತುಂಬ ಜನ ಇದ್ದರು. ಆಲ್ಮೋಸ್ಟ್ 2 ಅವರ್ಸ್ ವೆಯ್ಟ್ ಮಾಡಿದ್ದೀವಿ ನಾವು ಅಲ್ಲಿ ಬೆಟ್ಟದ ಮೇಲೆ ಬಸ್ ಹತ್ತೋದಕ್ಕೆ. ಆ್ಯಂಡ್ ಆ ಬಸ್ಸಲ್ಲೇ ಮಾತ್ರ ಹೋಗಬೇಕು. ಗೌರ್ಮೆಂಟ್ ವೆಹಿಕಲ್ ಮಾತ್ರ ಅಲ್ಲೋ ಇರೋದು. ಏನಕ್ಕೆ ಅಂದರೆ ರೋಡಲ್ಲಿ ತುಂಬ ಚಿಕ್ಕದಿದೆ. ಬೇರೆ ವೆಹಿಕಲ್ಸ್ ಬಿಟ್ಟರೆ ಖಂಡಿತ ಆಕ್ಸಿಡೆಂಟ್ ಆಗುತ್ತೆ. ಅವ್ರು ಮಾಡಿರೋದು ರೂಲ್ಸ್ ತುಂಬ ಒಳ್ಳೆಯದಾಗಿದೆ. ಏನಕ್ಕೆ ಅಂದರೆ ತುಂಬ ಚಿಕ್ಕ ರೋಡಲ್ಲಿ ಬೇರೆ ವೆಹಿಕಲ್ಸ್ ಹೋಗೋಕ್ಕೂ ಆಗೋದಿಲ್ಲ. ಆದ್ದರಿಂದ ಬೆಟ್ಟದ ಮೇಲೂ ಜಾಸ್ತಿ ಸ್ಪೇಸ್ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಟೈಮಿಂಗ್ಸ್ ನೋಡ್ಕೊಂಡು ಬಸ್ನ ಬಿಡ್ತಾಯಿದ್ರು. ಆದ್ದರಿಂದ ಆಲ್ಮೋಸ್ಟ್ 2 ಅವರ್ಸ್ ವೆಯ್ಟ್ ಮಾಡಿದ್ವಿ ನಾವು ಬೆಟ್ಟದ ಮೇಲೆ ಹೋಗೋದಕ್ಕೆ. ಆ್ಯಂಡ್ ಫೈನಲಿ ರೀಚ್ ಆದಾಗ ಆಗೋ ಖುಷಿ, ನಾವು ಟೈಮ್ ವೆಯ್ಟ್ ಮಾಡಿರ್ತೀವಲ್ಲ ಅದನ್ನೆಲ್ಲ ಮರೆಸ್ಬಿಡುತ್ತೆ. ತುಂಬ ಚೆನ್ನಾಗಿದೆ ಬೆಟ್ಟ ಮಾತ್ರ. ನಾವು ಹೋದಾಗ ಆಲ್ಮೋಸ್ಟ್ 3 o'clock ಆಗಿತ್ತು. ಆವಾಗ ಹಿಮ ಏನೂ ಬೀಳ್ತಾ ಇರಲಿಲ್ಲ. 4 o'clock ಹಾಗೆ ಹಿಮ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಆ ವ್ಯೂ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ವ್ಯೂ. ಇದು ನಾನು ವಿಡಿಯೋ ತಗೊಂಡಿರೋದು ಬೆಟ್ಟದ ಮೇಲ್ಗಡೆ ಹೋಗ್ಬೇಕಿದ್ರೇನೆ ವಿಡಿಯೋ ತಗೊಂಡೆ. ನೋಡ್ತಾ ಇರ್ಬೋದು ಎಷ್ಟು ಗ್ರೀನರಿ ಇದೆ. ಅಲ್ಲಿ ಟೋಟಲ್ ಎಷ್ಟೋ ಬೆಟ್ಟ, 77 ಎಷ್ಟೋ ಬೆಟ್ಟ ಇದೆ ಅಂತ ಹೇಳಿದ್ರು. ಎಕ್ಸಾಕ್ಟ್ ನಂಬರ್ ನನ್ಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಆ್ಯಂಡ್ ಒಂದೊಂದು ಬೆಟ್ಟಕ್ಕೂ ಒಂದೊಂದು ಕೊಳ ಟೈಪ್ ಇದೆಯಂತೆ. ಅಷ್ಟೊಂದು ಕೊಳ ಇದೆ ಅಂತ ಅಲ್ಲಿ ವಾಸವಾಗಿದ್ರಲ್ಲ ನಿಯರ್ ಅವ್ರು ಹೇಳ್ತಾ ಇದ್ರು, ಯಾರೋ ಸಿಕ್ಕಿ. ಆ್ಯಂಡ್ ವರ್ಷಕ್ಕೆ ಒಂದ್ಸಲಿ ಮಾರ್ಚಲ್ಲಿ ಅಲ್ಲಿ ಜಾತ್ರೆನೂ ಆಗುತ್ತಂತೆ. ಅವಾಗ ಅಲ್ಲಿ 3 days ಉಳ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾರಂತೆ. ಆ್ಯಂಡ್ ಅಲ್ಲಿ ಅವಾಗ ತೇರು ಆಗುತ್ತಂತೆ. ತುಂಬ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಬನ್ನಿ ಅಂತ ನಮಗೆ ಸಿಕ್ಕಿದವ್ರು ಹೇಳ್ತಾ ಇದ್ರು. ಆ್ಯಂಡ್ ಫುಲ್ಲು ಗ್ರೀನರಿ ಇದೆ. ಆ್ಯಂಡ್ ಮಳೆ ಬೀಳೋ ಟೈಮ್ ಅಲ್ವಾ, ಫುಲ್ಲು ಚೆನ್ನಾಗಿದೆ. ಆ್ಯಂಡ್ ಏನಂದರೆ ಅಲ್ಲಿ ಮಳೆ ಬರುತ್ತೆ ಅಂತ ಎಲ್ಲರೂ ಛತ್ರಿ ತಂದಿದ್ರ. ಆ ಛತ್ರಿ ಏನಕ್ಕೆ ಯೂಸ್ ಆಯಿತು ಅಂದರೆ ಅಲ್ಲಿ ಕ್ಯೂ ನಿಂತ್ಕೊಳ್ಬೇಕಿದ್ರೆ ಬಿಸಿಲಿತ್ತಲ್ಲ, ಆ ಬಿಸಿಲು ತಡೆಯೋಕ್ಕೆ ಯೂಸ್ ಆಯಿತು ಅಂತ ಅಂದ್ಕೊಳ್ತೀನಿ. ಅವ್ರಿಗೆ ತುಂಬ ಯೂಸ್ ಆಗಿರುತ್ತೆ. ಆ್ಯಂಡ್ ಫೈನಲಿ ನಾವು ಬೆಟ್ಟ ರೀಚ್ ಆದ್ವಿ. ಬೆಟ್ಟ ರೀಚ್ ಆದಾಗ ನಾರ್ಮಲ್ ಬಿಸಿಲು ಟೈಪೇ ಇರುತ್ತೆ. ಆ್ಯಂಡ್ ಅಲ್ಲಿ ಎವ್ರಿ 6 minutes 5 minutesಗೆ ವೆದರ್ ಚೇಂಜ್ ಆಗುತ್ತೆ ಅಂತ
ಅವಾಗಿಂದ ಹೇಳ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಾನು ಅಬ್ಸರ್ವ್ ಮಾಡಿದೆ. 5 ಮಿನಿಟ್ಸ್ ಮಳೆ ಬರ್ತಾ ಇರುತ್ತೆ ಆ್ಯಂಡ್ 5 ಮಿನಿಟ್ಸ್ ಮತ್ತೆ ಬಿಸಿಲು ಬರುತ್ತೆ ಆ್ಯಂಡ್ 5 ಮಿನಿಟ್ಸ್ ಮೋಡ ಥರ ಆಗುತ್ತೆ. ನಾನು ಅದನ್ನ ಅಬ್ಸರ್ವ್ ಮಾಡಿದೆ. ಹಾಗೆ 3 ಇಂದ 4 ವರೆಗೆ ಹಾಗೆ ಆಗ್ತಾ ಇತ್ತು ಆ್ಯಂಡ್ 4 ಓ ಕ್ಲಾಕ್ ಆದಾಗ ಸ್ಟಾರ್ಟ್ ಆಯಿತು ನೋಡಿ ಸ್ನೋ ಬೀಳಕ್ಕೆ. ತುಂಬ ಚೆನ್ನಾಗಿತ್ತು ಆ್ಯಂಡ್ ನನಗಂತೂ ಅಲ್ಲಿಂದ ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಆ್ಯಂಡ್ 4 ಓ ಕ್ಲಾಕ್ಗೆ ಅಲ್ಲಿ ಎಂಟ್ರಿ ಸ್ಟಾಪ್ ಮಾಡ್ತಾರೆ. 4 ಓ ಕ್ಲಾಕ್ ಮೇಲೆ ಕೆಳಗಡೆಯಿಂದ ಯಾರನ್ನೂ ಬಿಡಲ್ಲ. ಹಾಗೆ ಹೋಗ್ತಾ ಹೋಗ್ತಾ ಜನ ಎಲ್ಲ ಆಟೋಮೆಟಿಕ್ ಕಡಿಮೆ ಆಗ್ತಾರೆ ಬರೋದಕ್ಕೆ ಆ್ಯಂಡ್ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಫುಲ್ಲು ಗಾಳಿ ಹೋದ ತಕ್ಷಣ ಅಲ್ಲಿನ ಎನ್ವಾರ್ನಮೆಂಟೇ ಚೇಂಜ್ ಆಗಿಬಿಡುತ್ತೆ. ಕೆಳಗಡೆ ಫುಲ್ಲು ಬಿಸಿಲು ಸೆಕೆ ಥರ ಇತ್ತು. ಮೇಲ್ಗಡೆ ಹೋದರೆ ಫುಲ್ಲು ತಂಪು ತಂಪು ಆ್ಯಂಡ್ ನಮಗಂತೂ ಫುಲ್ ಚಳಿ ಹಿಡಿತಾ ಇತ್ತು. ನನಗೇನು ಅಷ್ಟೊಂದು ಚಳಿ ಆಗ್ತಾ ಇರಲಿಲ್ಲ. ಪ್ರಿಯಾ ಮತ್ತು ಐಶು ಇಬ್ಬರು ಫುಲ್ಲು ಚಳಿ ಚಳಿ ಅಂತ ಇದ್ರು. ನೋಡ್ತಾ ಇರ್ಬೋದು ಫುಲ್ಲು ವ್ಯೂ ಅಂತೂ ಸಖತ್ತಾಗಿದೆ. ಮೋಡಗಳು ನಮ್ಮ ಪಕ್ಕನೇ ಇದೆ ಅನಿಸುತ್ತೆ. ಆ ರೀತಿ ನಮಗೆ ಅನುಭವ ಆಗುತ್ತೆ. ಏನಕ್ಕಂದರೆ ನಾವು ಬೆಟ್ಟ ತುಂಬ ಹೈಟ್ ಇದೆಯಲ್ಲ ಅದಕ್ಕೆ ಆ ರೀತಿ ಅನಿಸುತ್ತೆ. ನೋಡ್ತಾ ಇರ್ಬೋದು ಹೋಗೋದಕ್ಕೆ ಆಲ್ರೆಡಿ ತುಂಬ ಜನ ಇದ್ದಾರೆ. ಕ್ಯೂ ಸಿಸ್ಟಮ್ ಇದೆ. ಆ್ಯಂಡ್ ಅಲ್ಲಿ ಮಧ್ಯಾಹ್ನ ಊಟನೂ ಕೊಡ್ತಾ ಇದ್ರಂತೆ. ಡೈಲಿ ನಾವು ಹೋಗೋಷ್ಟರಲ್ಲಿ ಖಾಲಿ ಆಗಿಬಿಟ್ಟಿತ್ತು. ಏನಕ್ಕೆಂದರೆ ಸ್ಯಾಟರ್ಡೆ ತುಂಬ ಜನ ಬಂದಿದ್ರು ಅದಕ್ಕೆ. ಇಲ್ಲಿ ನೋಡಿ ಗಾಳಿ ಹೇಗೆ ಬೀಸ್ತಾ ಇದೆ ಅಂದರೆ ನಾವು ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಗಾಳಿ ಬೀಸ್ತಾ ಇತ್ತು ಆ್ಯಂಡ್ ಸ್ನೋನು ಸ್ವಲ್ಪ ಸ್ವಲ್ಪ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು. ಆದಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಫುಲ್ಲು ದೇವಸ್ಥಾನ ಸುತ್ತ ಎಲ್ಲ ಸ್ನೋ ತುಂಬ್ಕೊಬಿಡ್ತು. ನಾನು ಸ್ಟಾರ್ಟಿಂಗ್ ಹೋದಾಗ ಏನು ಅನ್ಕೋತಿದ್ವಿ ಅಂದರೆ ಸುಮ್ಮನೆ ವಿಡಿಯೋದಲ್ಲೆಲ್ಲ ಸುಮ್ಮನೆ ತೋರಿಸ್ತಾರೆ, ಅದೆಲ್ಲ ಇರಲ್ಲ. ಎಲ್ಲೋ ಮಾರ್ನಿಂಗ್ ಬಂದರೆ ಮಾತ್ರ ಅಬ್ಸರ್ವ್ ಮಾಡ್ಬೋದು. ಅದು ಸೀಸನಲ್ಲಿದ್ದರೆ ಸಿಗ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ನಾವು ಡೈರೆಕ್ಟಾಗಿ ನೋಡಿದ್ಮೇಲೆ ನಮಗೂ ಗೊತ್ತಾಗಿದ್ದು ನಾವು ಅಂದ್ಕೊಂಡಿದ್ದು ತಪ್ಪು ಅಂತ. ಆ್ಯಂಡ್ ಈ ರೀತಿ ಕ್ಲೈಮೇಟ್ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಯಾರ್ಯಾರು ಪರಿಸರನ ತುಂಬ ಇಷ್ಟಪಡ್ತಾರೆ ಅವ್ರಿಗೆ ಈ ಪ್ಲೇಸ್ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಯಾರ್ಯಾರು ಹೋಗಿಲ್ಲ ನೀವು ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ, ನಿಮಗೂ ಪ್ಲೇಸ್ ಇಷ್ಟ ಆಗುತ್ತೆ. ಆ್ಯಂಡ್ ಏನಂದರೆ ಬಸ್ ಫೆಸಿಲಿಟೀಸ್ ತುಂಬ ಇದೆ, ಅದಕ್ಕೆ ಆರಾಮಾಗಿ ಹೋಗಿ ವಿಸಿಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಏನಂದರೆ ಅಲ್ಲೇ ನಾವು ಹೋಗ್ತಾ ಇರಬೇಕಾದ್ರೆ ಹೋಗೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ಮಳೆನೂ ಕೂಡ ಬಂತು. ಮಳೆನೂ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ತುಂಬ ಅಂದ್ಕೊಂಡಿದ್ವಿ. ಅಲ್ಲಿ ಮಳೆ ಎಕ್ಸ್ಪೀರಿಯನ್ಸು ಆಯಿತು, ಸ್ನೋ ಎಕ್ಸ್ಪೀರಿಯನ್ಸು ಆಯಿತು ಆ್ಯಂಡ್ ಬಿಸಿಲು ಎಕ್ಸ್ಪೀರಿಯನ್ಸು ಆಯಿತು. ಒಂದೇ ದಿನದಲ್ಲಿ ಎಲ್ಲ ಥರ ವೆದರ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಾಗೆ ಅನಿಸ್ತು. ಆ್ಯಂಡ್ ತುಂಬ ಚಿಕ್ಕ ಪಾಪು ಎಲ್ಲ ಕರ್ಕೊಂಡು ಬಂದಿದ್ರು ಅಲ್ಲಿ. ನಮಗೇ ಆ ಚಳಿನ ತಡಿಯೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಆ ಪಾಪುಗಳಿಗೆ ಹೇಗೆ ಚಳಿ ತಡಿತಾವೋ ಪಾಪ. ಪಾಪುಗಳನ್ನೆಲ್ಲ ಆದಷ್ಟು ಈ ಥರ ಪ್ಲೇಸ್ಗೆ ಕರ್ಕೊಂಡು ಬರೋದನ್ನ ಅವಾಯ್ಡ್ ಮಾಡಬೇಕು. ಏನಕ್ಕಂದರೆ ಸಡನ್ನಾಗಿ ಕ್ಲೈಮೇಟ್ ಚೇಂಜ್ ಆದರೆ ಅವ್ರಿಗೂ ಹಿಂಸೆ ಅನಿಸುತ್ತೆ ಅಡ್ಜಸ್ಟ್ ಆಗೋದಕ್ಕೆ ಅಂತ ನನ್ನ ಅಭಿಪ್ರಾಯ. ನೋಡ್ತಾ ಇರ್ಬೋದು ಮಳೆನೂ ಕೂಡ ಬರ್ತಾ ಇದೆ. ನಾವು ಬಸ್ ಹತ್ತೋದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ನಿಂತಿದ್ವಿ. ಅವಾಗ ಫುಲ್ಲು ಜೋರು ಮಳೆ ಬಂದುಬಿಡ್ತು. ತುಂಬ ಚೆನ್ನಾಗಿತ್ತು. ನಾವು ಸ್ವಲ್ಪ ನೆನ್ಕೊಂಡು ಹಾಗೆ ಬಸ್ ಹತ್ಕೊಂಡು ಬಂದ್ವಿ. ಮಳೆ ಸ್ಟಾರ್ಟ್ ಆದಾಗ ಎಲ್ಲ ಆಲ್ಮೋಸ್ಟ್ ಜನಗಳೆಲ್ಲ ಖಾಲಿ ಆಗ್ತಾ ಬಂದರು. ಏನಕ್ಕೆ ಅಂದರೆ ಟೈಮು ಕತ್ಲೆ ಆಗ್ತಾ ಇತ್ತು. ಅದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಊರ ಕಡೆ ಹೊರಟ್ರು. ಅಲ್ಲಿ ಯಾರೂ ಇರಲ್ಲ ಅಂತ ಅಂದ್ಕೊಳ್ತೀನಿ. ನೋಡ್ತಾ ಇರ್ಬೋದು ಏನೂ ಕಾಣಿಸ್ತಾನೆ ಇಲ್ಲ ಅಲ್ಲಿ. ದೇವಸ್ಥಾನ ಎಲ್ಲ ಮಳೆಯಿಂದ ಮುಚ್ಚೋಗ್ಬಿಟ್ಟಿದೆ. ಈ ರೀತಿ ಇತ್ತು ನಾವು ಎಮ್ಮದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದ ಎಕ್ಸ್ಪೀರಿಯನ್ಸ್. ನನಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾವು ಬೆಟ್ಟದಿಂದ ಕೆಳಗಡೆ ಬಂದು ಅಲ್ಲೇ ಹೋಟೆಲ್ ಇತ್ತು, ದೋಸೆ ತಿನ್ಕೊಂಡು ಹೊರಟ್ವಿ. ಆಲ್ಮೋಸ್ಟ್ 5 ಓ ಕ್ಲಾಕ್ವರೆಗೆ ನಾವೇನು ಊಟನೇ ಮಾಡಿರಲಿಲ್ಲ. ಏನಕ್ಕಂದರೆ ಮೇಲೆ ಊಟ ಖಾಲಿ ಆಗಿಬಿಟ್ಟಿತ್ತು. ನೆಕ್ಸ್ಟು ಹೊರಡ್ಬೇಕಾದ್ರೆ ಬಸ್ ಇರಲಿಲ್ಲ, ಅದಕ್ಕೆ ಮಿನಿ ಬಸ್ ಹತ್ಕೊಂಡು ಹೋಗ್ವಿ. ನೋಡಿ ಈ ರೀತಿ ಎಲ್ಲರೂ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ನಿಂತಿದ್ದಾರೆ ಸನ್ಫ್ಲವರ್ ಫಾರ್ಮ್ ಒಳಗಡೆ. ಆ್ಯಂಡ್ ತುಂಬ ಕಡೆ ಇದೆ ಆ ಥರ. ನಮಗೂ ಇಷ್ಟ ಆಯಿತು, ಹೋಗ್ಬೇಕು ಅಂದ್ಕೊಂಡ್ವಿ. ಆದರೆ ಟೈಮ್ ಆಗಿಬಿಟ್ಟಿತ್ತು, ಊರಿಗೆ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೊರಟ್ಬಿಟ್ವಿ. ಆದಮೇಲೆ ನಾನು ವಿಡಿಯೋನೇ ಕಂಟಿನ್ಯೂ ಮಾಡಲಿಲ್ಲ. ನಾವು ನೆಕ್ಸ್ಟ್ ಎಲ್ಲೋದ್ವಿ ಅಂದರೆ ಬನ್ನೂರಿಗೆ ಹೋಗಿದ್ವಿ. ಬನ್ನೂರಲ್ಲೇ ಅವತ್ತು ಸ್ಟೇ ಆಗಿ ಮಾರ್ನಿಂಗ್ ಎದ್ದು, ಅವತ್ತು ಸಂಡೇ ಆಗಿದ್ದರಿಂದ ನಾನ್ ವೆಜ್ ಅಂದರೆ ಬಿರಿಯಾನಿ ಮತ್ತು ಮೊಸರು ಗೊಜ್ಜು ಮಾಡಿದ್ವಿ ಮಾರ್ನಿಂಗ್. ಆದಮೇಲೆ ಮಧ್ಯಾಹ್ನಕ್ಕೆ ಮಟನ್ ತರೋಣ ಅಂತ ಹೋಗಿದ್ದೆ. ಹಾಗೆ ಒಂದು ವಿಡಿಯೋನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೋಡಿ ಭಾನುವಾರ ಫುಲ್ಲು ನಾನ್ ವೆಜ್ ಇರಲಿಲ್ಲ ಅಂದರೆ ಭಾನುವಾರ
ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಆಗೋದಿಲ್ಲ ನನಗೆ, ಬೇರೆಯವ್ರಿಗೆ ಹೇಗೂ ಗೊತ್ತಿಲ್ಲ. ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅಲ್ಲಿನ ಮಟನ್ ತೊಗೊಂಡು ಬಂದು ಮನೇಲಿ ಮಟನ್ ಸಾಂಬಾರು ಮಾಡಿದ್ವಿ. ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಚಾಲೆಂಜ್ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ತುಂಬ ದಿನದಿಂದ. ಆದರೆ ನಮಗೆ ಟೈಮೇ ಸಿಗ್ತಾ ಇರಲಿಲ್ಲ. ಅದಕ್ಕೆ ಊಟ ಎಲ್ಲ ಆದಮೇಲೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದಮೇಲೆ ನಾವು ಒಂದು ಚಾಲೆಂಜ್ ವಿಡಿಯೋ ಮಾಡಿದ್ದೀವಿ. ಅದನ್ನು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ 2 ಕಡೆನೂ ಅಪ್ಲೋಡ್ ಮಾಡಿದ್ದೀವಿ. ನಿಮಗೂ ಇಷ್ಟ ಆಗ್ಬೋದು, ಹೋಗಿ ನೋಡಿ ನಮ್ಮ ವಿಡಿಯೋ ಹೇಗಿದೆ, ನಾವೇನು ಚಾಲೆಂಜ್ ಮಾಡಿದ್ವಿ ಅಂತ ನೋಡಿ. ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಗೆ ಇಷ್ಟ ಆಯಿತಾ ಅಂತ. ಆ್ಯಂಡ್ ನೆಕ್ಸ್ಟು ಆ ವಿಡಿಯೋ ಬಗ್ಗೆ ಸ್ವಲ್ಪ ಹಾಕಿರ್ತೀನಿ ನೋಡಿ. ಆ್ಯಂಡ್ ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಚಾಲೆಂಜ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ಲೇಸೆಲ್ಲ ಇಟ್ಟು ಇವಾಗ ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀವಿ. 3 ಜನದಲ್ಲಿ ಯಾರು ಗೆಲ್ತಾರೆ ನೋಡಬೇಕು. ಇವಾಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇದೇ ರೀತಿ ಚಾಲೆಂಜ್ ವೀಡಿಯೋಸ್ ಜಾಸ್ತಿ ಮಾಡ್ತಾರಲ್ಲ. ಯಾಕೆ ಇದೆಲ್ಲ ಬೇಡ, ಕ್ಲೀನಾಗಿರೋದು ಮಾತ್ರ, ಇದೆಲ್ಲ ಹೋಯ್ತಿದೆ. ನಾಲ್ಕು ಆದರೆ 4 ಆಯ್ತದೆ ಅಷ್ಟಲ್ಲ. ಇಷ್ಟೇ ಆದರೆ ಬೇಗ ಆಗೋಯ್ತದೆ ಅಂತ ಅಲ್ವಾ? ಇನ್ನೊಂದು ಲೈನ್ ಮಾಡಿಬಿಡೋದು. ಇವಾಗ ಈ ರೀತಿ ಇಟ್ಕೊಂಡು ಹಂಗೆ ಹೇಳಿ ಎಷ್ಟು ಬಷ್ಟು ನಂಗೆ ಗೊತ್ತಾಗ್ಬೇಕಲ್ಲ. ಬನ್ನಿ, ನಿಮ್ಗೆ ಗೊತ್ತಿಲ್ವಾ? ಗೊತ್ತು ಅಂದ್ರೆ ಯಾರ್ಯಾರು ಗೆಸ್ ಮಾಡೋದು ಅದನ್ನ ನೀವ್ ಹೇಳ್ಬೇಕು. ನಾನು ಇಬ್ಬರೇ ಅಂತಿದ್ದೆ. ಅಕ್ಕ ಈಗ ನೀವ್ ಹೇಳ್ಬೇಕು. ಪಾಯ್ಸನ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾವಿಬ್ರು ಕಣ್ ಮುಚ್ಕೋಬೇಕು. ಅದೇ ಅಂದಿದ್ದು. ಇವಾಗ 3 ಜನ ಒಂದೊಂದು ಸೆಲೆಕ್ಟ್ ಮಾಡೋದ, ಇಲ್ಲ ನಂದು ನೀವು ಸೆಲೆಕ್ಟ್ ಮಾಡೋದು, ಆ ಥರ. ನಿಮ್ದು ನಾನೇ ಸೆಲೆಕ್ಟ್ ಅಲ್ಲೇ ಕೊಡ್ತೀನಿ. ಬಾ ಬಾ ಅಲ್ಲಿ ಹೋಗೋ ಹೋಗಲ್ಲಿ ಹೂವು ಎಲ್ಲ ಇಸ್ಕೋಕು. ಬೈಲಿ ಬೈಲಿ ಹಂಗೆ ಗೊತ್ತಾ. ಈಗ ಐಶು ಸೆಲೆಕ್ಟ್ ಮಾಡಿರ್ತಾಳೆ, ಅದನ್ನ ನೀವು ಹೇಳಂಗಿಲ್ಲ ಆಯ್ತಾ? ನಿಮ್ದು ಐಶುದು. ಈಗ ನಾನ್ ಸೆಲೆಕ್ಟ್ ಮಾಡಿರೋದನ್ನ ಐಶು ಹೇಳಂಗಿಲ್ಲ ಆಯ್ತಾ? ನೀವು ಸೆಲೆಕ್ಟ್ ಮಾಡಿರೋದನ್ನ ನಾನು ಹೇಳಂಗಿಲ್ಲ. ಆತರ ತಿನ್ನೋದು ಯಾರದನ್ನ ಸೆಲೆಕ್ಟ್ ಮಾಡಿರೋ ತಿಂದ್ರೆ ಔಟು. ಅವ್ರು ಸೆಲೆಕ್ಟ್ ಮಾಡಿರೋ ತಿನ್ಬಾರ್ದು ನಾವು. ಈಗ ನಾನು ಸೆಲೆಕ್ಟ್ ಮಾಡ್ತೀನಿ. ಇದು ಸೆಲೆಕ್ಟ್ ಮಾಡಿದೀರಾ ಅನ್ಕಳೆ, ನಾನು ಇದು ಬಿಟ್ಟು ಬೇರೆ ತಿನ್ಬೇಕು. ನಾನು ಔಟು. ತಿನ್ನೋಗೆ ರೂಮ್ ಒಳಗೆ ಹೊಂಟೋಗಿ 3 ಜನ ಕಣ್ಣು 3 ಜನ ಮೇಲೆ ಹೋಗಿ ತಾತನ ಹತ್ರ ತಿನ್ಕೊಬರೋಗಿ ಅಂತೀನಿ. ಬಿಚ್ಚಿಸ್ಕೊಂಡು ಹೋಗಿ. ಇದು ನಮ್ಗೆ ಅಲ್ಲಿ ಹೋಗಿ ಸೈಡಲ್ಲಿ ಕಂದ. ಐಶು, ಈಗ ನೀವು ಸೆಲೆಕ್ಟ್ ಮಾಡಿರೋದನ್ನ ಪ್ರಿಯಾ ಹೇಳಿದ್ರೆ ಔಟು. ನೀವು ಇವ್ರ ಸೆಲೆಕ್ಟ್ ಮಾಡಬೇಕು, ನಾನು ನಿಮ್ಮ ಸೆಲೆಕ್ಟ್ ಮಾಡ್ತೀನಿ. ಇಲ್ಲ, ನೀವು ನನ್ನ ಸೆಲೆಕ್ಟ್ ಮಾಡಿ, ನಾನು ಪ್ರಿಯಾ ಸೆಲೆಕ್ಟ್ ಮಾಡ್ತೀನಿ, ಪ್ರಿಯಾ ನಿಮ್ಮ ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಗೊತ್ತಾಯ್ತಾ ಪ್ಲಾನ್? ನೀಟಾಗಿ ಮಾಡೋದು ಇನ್ಸ್ಟಾಗ್ರಾಮ್ಗೆ. ಇಬ್ರು ಕಣ್ ಮುಚ್ಕೋಬೇಕು, ಗೊತ್ತಾಗ್ಬಾರ್ದು. ನಾವು ಅವತ್ತು ಚಾಲೆಂಜ್ ವಿಡಿಯೋ ಎಲ್ಲ ಮಾಡ್ಕೊಂಡು ಅದೇ ದಿನ ಈವ್ನಿಂಗ್ ದೇಶಹಳ್ಳಿಗೆ ಬಂದ್ವಿ. ಆ್ಯಂಡ್ ದೇಶಹಳ್ಳಿಲಿ ಕಾರ್ತಿಕ್ ಕಬ್ನೆಲ್ಲ ಕಟ್ ಮಾಡಿಸ್ತಾ ಇದ್ರು. ಹಾಗೆ ಈವ್ನಿಂಗ್ ವಾಕ್ ಮಾಡೋಣ ಅಂತ ಒಂದು ರೌಂಡ್ ಬಂದೆ. ಈವ್ನಿಂಗ್ ವಾಕಲ್ಲ, ನನ್ನ ಮಗ ಹೋಗಲೇಬೇಕು ಅಂತ ಹಠ ಮಾಡ್ತಾ ಇದ್ದ. ಅದಕ್ಕೆ ಅವನ್ನ ಕರ್ಕೊಂಡು ಬಂದೆ ಅವ್ರ ಅಪ್ಪನ ಹತ್ರ. ಆವಾಗ ನಾನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಮುಂದೆ ವರಮಹಾಲಕ್ಷ್ಮಿ ಹಬ್ಬ ಸೀರೀಸ್ ಬರುತ್ತೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಆಲ್ರೆಡಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಯಾವ್ದ್ಯಾವ್ದು ತೊಗೊಂಡಿದ್ದೀನಿ ಅಂತ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಮ್ಮ ಚಾಲೆಂಜಿಂಗ್ ವಿಡಿಯೋ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಲಾಟ್ಸ್ ಆಫ್ ಲವ್. ಕೀಪ್ ಸ್ಮೈಲಿಂಗ್ ಆಲ್ವೇಸ್.